ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಮಕ್ಕಳ ಭವಿಷ್ಯವನ್ನ ಸಂರಕ್ಷಿಸಲು ತಪ್ಪದೆ ಲಸಿಕೆ ಹಾಕಿಸಿ ಪೋಲಿಯೋ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟ ಅಂದಪ್ಪ ಕೋಳೂರ. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಗೆರೆಹಂಚನಾಳ ಗ್ರಾಮದ 4ನೇ ಅಂಗನವಾಡಿ ಕೇಂದ್ರದಲ್ಲಿ ಆಯೋಜನೆ ಮಾಡಲಾಗಿದ್ದ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಪ್ರಯುಕ್ತವಾಗಿ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹನಿ ಹಾಕುವುದರ ಮೂಲಕ ಚಾಲನೆ ಕೊಡಲಾಗಿದೆ. ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಧೃತಿ ಎಂಬ ಮಗುವಿಗೆ ಇನ್ನೋರ್ವ ಮಗುವಿಗೆ ಲಸಿಕೆ ಹಾಕಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಮಕ್ಕಳ ಅಂಗವೈಕಲ್ಯತೆ ತಡೆಗಟ್ಟುವ ನಿಟ್ಟಿನಲ್ಲಿ ಎಲ್ಲ ಪೋಷಕರು ತಮ್ಮ ಮಕ್ಕಳ ಭವಿಷ್ಯ ಸಂರಕ್ಷಿಸಲು ತಪ್ಪದೆ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿಸಿ ರೋಗ ಮುಕ್ತ ಭಾರತವನ್ನಾಗಿ ಮಾಡಬೇಕು ಎಂದಿದ್ದಾರೆ. ತಾಲೂಕಿನ ಗೆರೆಹಂಚನಾಳ ಗ್ರಾಮದ 4ನೇ ಅಂಗನವಾಡಿ ಕೇಂದ್ರದಲ್ಲಿ ರವಿವಾರ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಮಾತನಾಡಿದರು. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ದೇಶದಾದ್ಯಂತ ನಡೀತಾ ಇದ್ದು, ಕಳೆದ 10 ವರ್ಷಗಳಿಂದ ಪರಿಣಾಮಕಾರಿಯಾಗಿ ಸ್ವ ಇಚ್ಛೆಯಿಂದ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲು ಶ್ರಮವಹಿಸಿ ಪೋಲಿಯೋ ಪ್ರಕರಣವನ್ನು ಯಶಸ್ವಿಯಾಗಿದ್ದಾರೆ. ಬೇರೆ ಬೇರೆ ದೇಶದಲ್ಲಿ ಪೋಲಿಯೋ ಪ್ರಕರಣಗಳು ಕಂಡುಬಂದಿದ್ದು, ಈ ಹಿನ್ನೆಲೆ ಜಾಗೃತಿಗಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರವು ಪ್ರತಿ ವರ್ಷ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಆಯೋಜಿಸಲಾಗ್ತಾ ಇದೆ. 5 ವರ್ಷದ ಎಲ್ಲಾ ಮಕ್ಕಳು ಆರೋಗ್ಯದಿಂದ ದೂರ ಇರಬೇಕಾದರೆ ಮಕ್ಕಳಿಗೆ ಪೋಲಿಯೋ ಹನಿ ಲಸಿಕೆ ಹಾಕಿಸಿ ಎಂದು ಸ್ಥಳೀಯ ಆಶಾ ಕಾರ್ಯಕರ್ತರು ಪ್ರತಿ ಮನೆಗೂ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡು ಲಸಿಕೆ ಹಾಕಲು ಕ್ರಮವಹಿಸಬೇಕು ಅಂತ ಹೇಳಿದರು. ಈ ದೇಶದ ಪಲ್ಸ್ ಪೋಲಿಯೋ ಅಂದ್ರೆ 5 ವರ್ಷದ ಒಳಗಿನ ಮಕ್ಕಳಿಗೆ ಎಲ್ಲರಿಗೆ ಒಂದು 2 ಹನಿ. ಈ ದೇಶದಲ್ಲಿ ಎಲ್ಲಾ ಪ್ರತಿಯೊಂದು ಪಾಲಕರು ಮಕ್ಕಳನ್ನ ಇವತ್ತು ಅಂಗನವಾಡಿ ಕರ್ಕೊಂಬಂದು ಇವತ್ತು ಏನ ಪಲ್ಸ್ ಪೋಲಿಯೋ ಹಾಕೋದ್ರಿಂದ ಇವತ್ತೇನು ಅಂಗವೈಕಲ್ಯ ಏನು ಆಗಬಹುದನ್ನು ತಪ್ಪಿಸಲುವಾಗಿ ಇವತ್ತು ಪಲ್ಸ್ ಪೋಲಿಯೋ ಇವತ್ತು ದೇಶಾದ್ಯಂತ ರಾಜ್ಯಾದ್ಯಂತ ಎಲ್ಲ ಕಡೆ ಪಲ್ಸ್ ಪೋಲಿಯೋನ ಪ್ರತಿಯೊಂದು ಮಕ್ಕಳಿಗೆ ಹಾಕ್ಬೇಕಂತ ಒಂದು ಆದೇಶ ಇದೆಯಲ್ಲ. ಒಂದು ಪಾಲಕರು ಎಲ್ಲ ಶಾಲೆ ಕರ್ಕೊಂಬಂದು ಇದಕ್ಕೆ ಕರ್ಕೊಂಬಂದು ಪಲ್ಸ್ ಪೋಲಿಯೋ ಹಾಕಂತಾಗ ಅವ್ರನ್ನ ಎಲ್ಲ ಕಡ್ಡಾಯ ಹಾಕ್ಸ್ಲೇಬೇಕು. ಯಾವ್ದಾದ್ರು ಮಕ್ಕಳಿಗೆ ಆರೋಗ್ಯ ಒಂದು ಹೆಚ್ಚಿಸಾಕ ಆರೋಗ್ಯ ಒಂದು ಚಲೋ ಆಕೈತಿ. ಆರೋಗ್ಯದಿಂದ ಒಂದು ಹುಡುಗರು ಇನ್ನೂ ಹೆಚ್ಚು ಚೇತರಿಸ್ಕೊಂತಾರೆ. ಅದ್ರ ಜೊತೆಯಲ್ಲಿ ಆ ಹುಡುಗರನ್ನ ಒಂದು ಕಾಪಾಡ್ಕೊಳ್ಳೋದ ಒಂದು ಏನೈತೆ ಅದು ಇದೇನ್ ದೇಶ ಅಂತ ಮಾಡ್ರಲ್ಲ, ಅದು ಒಂದು ಒಳ್ಳೆ ವಿಚಾರ ಅಂತಾನು ನಾವ್ ಹೇಳ್ಬೋದು. ಈ ಮೂಲಕ ಇವತ್ತು ಅಂಗನವಾಡಿಯಲ್ಲಿ ಎಷ್ಟನೇ ಅಂಗನವಾಡಿ ಇದೆ? 4ನೇ ಅಂಗನವಾಡಿಯಲ್ಲಿ ಇವತ್ತು ನಾವು ಏನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಇವತ್ತು ನಮ್ಮ ಟೀಚರ್ ಇರ್ಬೋದು, ಆಶಾ ಕಾರ್ಯಕರ್ತರು ಇರ್ಬೋದು, ಎಲ್ಲರ ಸಮ್ಮುಖದಲ್ಲಿ ನಾವಿವತ್ತು ಏನೈತೆ ಅವರು ಇವತ್ತು ಇಲ್ಲ ಇನ್ನೂ 2 ದಿನ ಮುಂಚೆ ಹೇಳಿದ್ರು ಆ ಪ್ರಕಾರ ಬಂದು ಇವತ್ತಿನ ಏನ ಪಲ್ಸ್ ಪೋಲಿಯೋ ಹಾಕಿ ಮಕ್ಕಳಿಗೆ ಒಂದು ಪಲ್ಸ್ ಪೋಲಿಯೋ ಹಾಕಿ ಈ ಮೂಲಕ ಇವತ್ತು ಚಾಲನೆ ನೀಡಿದ್ವಿ. ಮುಂದೆ ಎಲ್ಲ ಮಕ್ಕಳಿಗೆ ಇನ್ನೂ ಕರೆ ತಂದು ಇನ್ನು ಅವರು ಪಲ್ಸ್ ಪೋಲಿಯೋ ಯಾವ ಮಕ್ಕಳು ಅದಾವ ಯಾವ ಮಕ್ಕಳು ಎಲ್ಲೆಲ್ಲಿ ಅದಾವ ನೋಡ್ಕೊಂಬಂದು ಕರ್ಕೊಂಬಂದು ಪಲ್ಸ್ ಪೋಲಿಯೋ ಹಾಕ್ಸಂತ ವ್ಯವಸ್ಥೆನ ಅವ್ರು ಮಾಡ್ಬೇಕಂತ ಇನ್ನೂ ಹೆಚ್ಚಿನ ಕಳಕಳಿಯಿಂದ ನಾವು ಆಶಾ ಕಾರ್ಯಕರ್ತರಿಗೂ ಹಾಗೆ ಇವ್ರಿಗೆ ಅಷ್ಟು ಎಲ್ಲರಿಗೆ ನಾವು ಹೇಳಿ ಈ ಮೂಲಕ ಈ ಕಾರ್ಯಕ್ರಮದಲ್ಲಿ ಅಂಗನವಾಡಿ ಕಾರ್ಯಕರ್ತರು ಆದ ನಾಗರತ್ನ ಮುಗುಂಡಮಠ, ಆಂಜನೇಯ ದೇವಿ ಪೂಜಾರ್, ಆಶಾ ಕಾರ್ಯಕರ್ತರು ಸೇರಿ ಮಕ್ಕಳ ಪಾಲಕರು, ಪೋಷಕರು ಮತ್ತಿತರರು ಉಪಸ್ಥಿತರಿದ್ದರು.